ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಚಕ್ಲಿ ಸಂಡಿಗೆ ಅಂತ ಕರಿತೀವಿ. ಇದು ತುಂಬಾ ಈಸಿ. ಉತ್ತರ ಕರ್ನಾಟಕ ಸೈಡೆಲ್ಲ ಸಮ್ಮರ್ ಬಂತಂದರೆ ನಾವು ಹಪ್ಪಳ ಸಂಡಿಗೆ ಮತ್ತು ಚಕ್ಲಿ ಸಂಡಿಗೆ ಮಾಡೋದಂತ ಕಾಮನ್ನು, ತುಂಬ ಈಸಿ. ನೀವು ಕೂಡ ಮನೆಯಲ್ಲೇ ಒಬ್ಬೊಬ್ಬರೇ ಇದ್ದರೆ ಇದನ್ನ ಟ್ರೈ ಮಾಡ್ಬೋದು. ಸಿಂಪಲಾಗಿ ಹೇಳ್ಕೊಡ್ತೀನಿ, ಇದರಲ್ಲಿ ಏನೂ ಕನ್ಫ್ಯೂಸಿಂಗ್ ಇಲ್ಲ. ಕರೆಕ್ಟಾಗಿ ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿ ನೀವು ಕೂಡ ಎಷ್ಟು ಬೇಕಾದ್ರೂ ಈ ಚಕ್ಲಿ ಸಂಡಿಗೆನ ಮಾಡ್ಕೋಬೋದು. ಬನ್ನಿ ಇವಾಗ ಯಾವ ಥರ ಮಾಡೋದು ಮತ್ತು ಮೆಜರ್ಮೆಂಟ್ ಯಾವ ಥರ ತೊಗೊಳೋದು ಅಂತ ನೋಡೋಣ. ನಾನು 1 ಲೋಟ ಆಗೋವಷ್ಟು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಸೋನಾ ಮಸೂರಿ ಅಕ್ಕಿ ಆಗಲಿ, ಕುಚ್ಚಲಕ್ಕಿ ಆಗಲಿ, ಆ ಥರ ಅಕ್ಕಿನ ಯೂಸ್ ಮಾಡಬೇಡಿ. ಕರೆಕ್ಟಾಗಿ ನೀವು ಡಿಪೋದಲ್ಲಿ ಕೊಡ್ತಾರಲ್ವ ಆ ಅಕ್ಕಿನ ಯೂಸ್ ಮಾಡ್ಕೊತಿದ್ದೀನಿ. ನಾನು ಸಂಡಿಗೆ ಮಾಡಲಿಕ್ಕೆ 1 ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಗೊಂಡು ನೆನೆ ಹಾಕ್ಕೊತಿದ್ದೀನಿ. ಇದು ಕರೆಕ್ಟಾಗಿ ನಾನು 1 ಗ್ಲಾಸ್ ಮೆಜರ್ಮೆಂಟಲ್ಲೇ ಹೇಳ್ತೀನಿ. ನೀವು ಯಾವುದರಲ್ಲಿ ನೀವು ಅಕ್ಕಿ ತೊಗೊತಿರೋ ಅದೇ ಮೆಜರ್ಮೆಂಟಲ್ಲಿ ನೀರು ಕೂಡ ತೊಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಲೋಟ ಕೂಡ ತೋರಿಸ್ತಿದ್ದೀನಿ. ಇದೇ ಲೋಟದಿಂದ ನಾನು 1 ಲೋಟ ಆಗೋವಷ್ಟು ಅಕ್ಕಿನ ಪಾತ್ರೆ ಒಳಗೆ ಹಾಕ್ಕೊಂಡು ಈ ಥರ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಧೂಳು ಜಾಸ್ತಿ ಇರುತ್ತೆ, ಒಂದು 2-3 ಸಾರಿ ವಾಶ್ ಮಾಡಲೇಬೇಕು. ಈ ಥರ ನೆನೆ ಹಾಕ್ಕೊಂಬಿಡಿ. ನಾನು ಇವತ್ತು ಸೋಮವಾರ ಅಕ್ಕಿನ ನೆನೆ ಹಾಕ್ತಿದ್ದೀನಿ. ಬೆಳಗ್ಗೆ ಒಂದು 8 ಗಂಟೆ ನೆನೆ ಹಾಕಿದರೆ ಸಾಯಂಕಾಲ ಅಷ್ಟೊತ್ತಿಗೆ ಈ ಥರ ಬುರುಗು ಬಂದಂಗೆ ಆಗಿರುತ್ತೆ. ಸಮ್ಮರ್ ಟೈಮ್ ಅಲ್ವಾ, ಸೊ ಹಂಗಾಗಿ ಈ ಥರ ಬರುತ್ತೆ. ಸಾಯಂಕಾಲ ಕೂಡ ಮತ್ತೆ ಬೇರೆ ನೀರು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ನೀರು ಹಾಕಿಡಿ. ಯಾಕಂದರೆ ಅಕ್ಕಿನ 2 ದಿನ ನೆನೆ ಹಾಕೋದ್ರಿಂದ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ನೀರು ಚೇಂಜ್ ಮಾಡಿ. ನಾನಿವತ್ತು ಸೋಮವಾರ ನೆನೆ ಹಾಕಿದ್ದೀನಿ, ಮಂಗಳವಾರ ಒಂದಿನ ನೆನೆ ಹಾಕಿದ್ದೀನಿ, 2 ದಿನ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 3ನೇ ದಿನ ಅಂದರೆ ಬುಧವಾರ ಬೆಳಗ್ಗೆ ಮಿಕ್ಸಿ ಮಾಡ್ಕೋಬೇಕು. ಜಾರಿ ಒಳಗೆ ಅಕ್ಕಿ ಎಲ್ಲ ಹಾಕ್ಕೊಂಬಿಟ್ಟು ಫಸ್ಟ್ ಒಂದು ಸತಿ ಗ್ರೈಂಡ್ ಮಾಡಿ, ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಿಟ್ಕೊಂಡು ಈ ಥರ ತೆಳುವು ಮಾಡ್ಕೊಂಬಿಡಿ. ನೀಟಾಗಿ ರುಬ್ಬಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಇಲ್ಲಿಗೆ ಅರ್ಧ ಗ್ಲಾಸ್ ನೀರು ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಪಾತ್ರೆ ಒಳಗೆ ಕರೆಕ್ಟಾಗಿ ನೀವು ಅಲ್ಲಿ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ರಲ್ವ, ಇಲ್ಲಿನ 1.5 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೋಬೇಕು. ಟೋಟಲಾಗಿ 2 ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ಕೋಬೇಕು. ನೀವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ರಲ್ವ ಅದೇ ಗ್ಲಾಸಿಂದ ನೀರು ತೊಗೋಬೇಕು. ಇವಾಗ ಟೋಟಲ್ 2 ಗ್ಲಾಸ್ ಆಯಿತು. ನಾನಿವಾಗ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. 2 ನೀರನ್ನು ಕುದೀತಿದೆ. ಇದಕ್ಕೆ ನಾನು ಒಂಚೂರು ಕಲರ್ ಮಿಕ್ಸ್ ಮಾಡ್ತಿದ್ದೀನಿ, ಆರೆಂಜ್ ಕಲರ್. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಏನು ಮಿಕ್ಸಿ ಮಾಡಿಟ್ಟಿರ್ತೀರಲ್ವ ಹಿಟ್ಟನ್ನ ಅದನ್ನು ಹಾಕ್ಕೊಂಡು ಈ ಥರ ಸ್ಟಿರ್ ಮಾಡ್ತಾ ಹೋಗಿ. ಇದು ಫಸ್ಟಿಗೆ ಈ ಥರ ನೀರು ಅನಿಸುತ್ತೆ. ಈ ತಿರುಗಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇದನ್ನ ಲೋ ಫ್ಲೇಮ್ ಇಟ್ಕೊಂಡೆ ನೀವು ಮಾಡ್ತಾ ಹೋಗ್ಬೇಕು. ನೋಡಿರಿ ಈ ಥರ ಮುದ್ದೆ ಥರ ಆಗಿಬಿಡುತ್ತೆ. ಜಾಸ್ತಿ ನೀರು ಹಾಕಿದರೆ ನಿಮಗೆ ಪ್ರೆಸ್ಸಿಂಗ್ ಮಷೀನಲ್ಲಿ ಪ್ರೆಸ್ ಮಾಡೋಕ್ಕೂ ಬರಲ್ಲ, ಮತ್ತು ಗಟ್ಟಿ ಆತಂದರೆ ನಿಮಗೆ ಅಂದರೆ ಪ್ರೆಸ್ ಮಾಡೋಕ್ಕೆ ಜಾಸ್ತಿ ಗಟ್ಟಿ ಅನಿಸ್ಬಿಡುತ್ತೆ. ಕರೆಕ್ಟಾಗಿ ಇದೆ ಹದದಿಂದ ಮಾಡಿ, ನಿಮಗೆ ಪ್ರೆಸ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿರಿ ಈ ಥರ ಎಲ್ಲನೂ ಗಟ್ಟಿಯಾಗಿ ಅದು ತಳ ಬಿಡುತ್ತೆ. ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ಸೇಮ್ ಮುದ್ದೆ ಥರನೇ ಆಗಬೇಕು. ಮತ್ತು ಇದು ಹಿಟ್ಟು ಥರ ಅನ್ನಿಸ್ಬಾರ್ದು. ಚೆನ್ನಾಗಿ ಹಿಟ್ಟು ಕುದ್ದು ಈ ಥರ ಗಟ್ಟಿ ಆಗಬೇಕು. ಇದಕ್ಕೆ ಲೋ ಫ್ಲೇಮ್ ಮಾಡಿ ಒಂದು ತಟ್ಟೆನ ಮುಚ್ಚಿಬಿಡಿ. ಇದು ತುಂಬ ಹೊತ್ತೇನು ಲೋ ಫ್ಲೇಮ್ ಮಾಡಿ ಬಿಡಬೇಡಿ, ಯಾಕಂದರೆ ತಳ ಒತ್ಬಿಡುತ್ತೆ. 1 ನಿಮಿಷ ಅಷ್ಟೊತ್ತಿಗೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ನೋಡಿರಿ, ಕೈಯಿಂದ ಈ ಥರ ಮುದ್ದೆ ಮಾಡಿದ್ರೆ ಕೈಗೆ ಅಂಟಿರಬಾರ್ದು ಹಿಟ್ಟು, ಆವಾಗ ಅದು ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿರಿ ನಾನು ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಕೂಡ ಒಂಚೂರು ಕೂಡ ಕೈಗೆ ಅಂಟ್ತಿಲ್ಲ. ಈ ಥರ ಆಗಿದೆ ಅಂದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಇದೇ ಮೆಜರ್ಮೆಂಟೇ ತೊಗೊಂಬಿಡಿ, ಏನು ಕಿರಿಕಿರಿ ಆಗಲ್ಲ. ನಿಮಗೆ ಮಾಡೋ ಕೂಡ ತುಂಬ ಈಸಿ ಅನಿಸುತ್ತೆ. ನೀವು ಕೈಯಿಂದ ಮುಟ್ಟಿದಾಗ ಕೂಡ ಒಂಚೂರು ನೋಡಿರಿ, ಒಂಚೂರು ಕೂಡ ಅಂಟ್ತಿಲ್ಲ. ಅಷ್ಟು ಚೆನ್ನಾಗಿ ಅದು ಹಿಟ್ಟು ರೆಡಿ ಆಗಿದೆ. ಬನ್ನಿ ಇವಾಗ ಇದನ್ನು ಚಕ್ಲಿ ಒರಳಲ್ಲಿ ಹಾಕಿ ಯಾವ ಥರ ಮಾಡೋದಂತ ನೋಡೋಣ. ಹಿಟ್ಟನ್ನ ತೊಗೊಂಡು ಒಂದು ಚಿಕ್ಕದಾಗಿ ಉಂಡೆ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮ್ಮದು ಚಕ್ಲಿ ಒರಳು ಎಷ್ಟು ಹಿಟ್ಟು ಹಿಡಿಯುತ್ತೋ ನೋಡ್ಕೊಳ್ಳಿ. ಅದೇ ಸೈಜಿಂದ ಹಿಟ್ಟನ್ನ ತೊಗೊಂಡು ಅದು ಶೇಪಿಗೆ ಕರೆಕ್ಟಾಗಿ ನೀವು ಈ ಥರ ಉದ್ದಕ್ಕೆ ಮಾಡ್ಕೊಂಬಿಡಿ. ಮಾಡ್ಕೊಂಡಾದಮೇಲೆ ಇದನ್ನು ಚಕ್ಲಿ ಒರಳಿಗೆ ಇಟ್ಕೊಂಡು ನೀವು ಪ್ರೆಸ್ ಮಾಡ್ತಾ ಹೋದರೆ ಎಲ್ಲೂ ಕೂಡ ನಿಮಗೆ ಹೆವಿ ಅನಿಸಲ್ಲ, ಅಂದರೆ ಈಸಿಯಾಗಿ ಬಂದುಬಿಡುತ್ತೆ. ನಾನಿವಾಗ ಚಕ್ಲಿ ಒರಡಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಇವಾಗ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಶೇಪ್ ಸಮೇತನೇ ಬರ್ತಿದೆ. ಒಂಚೂರು ಕೂಡ ಗಂಟಾಗಿಲ್ಲ. ಗಂಟು ಕೂಡ ಮಾಡ್ಕೊಬೇಡಿ. ಅದು ತಿರುಗಿಸ್ತಾ ಇದ್ದರೆ ಹಿಟ್ಟು ಗಂಟಾಗಲ್ಲ, ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಕರೆಕ್ಟ್ ನೀವು ನೀರು ಮತ್ತು ಅಕ್ಕಿನ ಕರೆಕ್ಟಾಗಿ ರುಬ್ಕೊಂಡಿದ್ದೀರಪ್ಪ ಅಂತಂದರೆ ಚೆನ್ನಾಗಿ ಬಂದುಬಿಡುತ್ತೆ. ಇಲ್ಲಿ ಅಕ್ಕಿ ರುಬ್ಬೋದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಅದು ಇದು ಚಕ್ಲಿ ಒರಡಲ್ಲೇ ಸಿಕ್ಕಂಡಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಕೂಡ ನೈಸಾಗಿ ರುಬ್ಕೊಂಬಿಡಿ. ಅದಕ್ಕೋಸ್ಕರ ನಾನು ನನ್ನ ಚಾನಲ್ ಯಾವಾಗಲೂ ಹೇಳ್ತಿದ್ದೀನಿ, ನಾನು ಹಾಕಿರ್ತಕ್ಕಂಥ ವಿಡಿಯೋನ ಫುಲ್ ವಾಚ್ ಮಾಡಿ, ಹಾಗಾದರೆ ಟ್ರಿಕ್ ಸಮೇತ ನಿಮಗೆ ಗೊತ್ತಾಗುತ್ತೆ ಅಂತ. ನೋಡಿರಿ ಇವಾಗ ಮತ್ತೊಂದು ಸಂಡಿಗೆನ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ನೀವು ಗಟ್ಟಿ ಮಾಡ್ಕೊಂಬಿಟ್ರೆ ಇವಾಗ ಪ್ರೆಸ್ಸಿಂಗ್ ಟೈಮಲ್ಲಿ ನಿಮಗೆ
ಪ್ರೆಸ್ ಮಾಡೋಕ್ಕೆ ಟಫ್ ಅನಿಸ್ಬಿಡುತ್ತೆ. ನಿಮಗೆ ಟೇಸ್ಟಿ ಬೇಕಿತ್ತಪ್ಪ ಅಂತಂದರೆ ನೀವು ಮಸಾಲ ಕೂಡ ರುಬ್ಬಿ ಮಾಡ್ಕೋಬೋದು. ಸಾಕು, ನಮಗೇನು ಮಸಾಲ ಥರ ಏನು ಬೇಡಪ್ಪ ಅಂದರೆ ಈ ಥರ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಕಲರ್ ಇಷ್ಟ ಇಲ್ಲಾಂದರೆ ಕಲರ್ಸ್ ಕೂಡ ಸ್ಕಿಪ್ ಮಾಡ್ಬೋದು. ನೋಡಿರಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ, ಇಲ್ಲ ಚಿಕ್ಕ ಬೇಕಿತ್ತಪ್ಪ ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ನಾನು ವಿಡಿಯೋಗೋಸ್ಕರ ಸ್ವಲ್ಪ ದೊಡ್ಡದಾಗೆ ಮಾಡೀನಿ. ಇದು ಚಿಕ್ಕದಾಗಿ ಮಾಡಿದ್ರೆ ನಿಮಗೆ ಎಣ್ಣೆಲಿ ಫ್ರೈ ಆಗೋ ಕೂಡ ಈಸಿ ಆಗುತ್ತೆ. ಯಾಕಂದರೆ ಇದು ಎಣ್ಣೆಲಿ ಹಾಕಿದ ತಕ್ಷಣ ಅರಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ದೊಡ್ಡದು ಹಾಕಿದರೆ ತುಂಬ ಎಣ್ಣೆ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಚಿಕ್ಕದೇ ಮಾಡ್ಕೊಳ್ಳಿ. ನಾನು ವಿಡಿಯೋಗೋಸ್ಕರ ಸ್ವಲ್ಪ ದೊಡ್ಡವೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಸಂಡಿಗೆನೂ ಈ ಥರ ಒಂದು ಬಟ್ಟೆ ಮೇಲೆ ಇಟ್ಕೊಂಡು ಬಿಸಿಲಿಗೆ ಇಟ್ಟು ಬಂದುಬಿಡಿ. ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಬೇಕಾದ್ರೂ ಇಟ್ಬೋದು, ಇಲ್ಲಾಂದರೆ ಮನೇಲೇ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಈ ಥರ ಮೇಲೆ ಹೋಗಿ ಒಣಗ್ಬೋದು. ಇದು ಇಟ್ಟಿದ ತಕ್ಷಣ ಕೈ ಕೂಡ ಅಂಟಲ್ಲ. ಒಂದು ತೋರಿಸ್ತೀನಿ ನೋಡಿ. ಇಟ್ಟು ಅಂದರೆ ಪ್ರೆಸ್ ಮಾಡಿ 1 ನಿಮಿಷ ಕೂಡ ಆಗಿಲ್ಲ, ಕೈಯಿಂದ ತೊಗೊಂಡ್ರು ಕೂಡ ಕೈ ಕೂಡ ಅಂಟ್ತಿಲ್ಲ. ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟನ್ನ ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಬಂದುಬಿಡುತ್ತೆ. ಇವಾಗ ಬಿಸಿಲಲ್ಲಿ ಒಣಾಕಿ 2 ದಿನ ಕರೆಕ್ಟಾಗಿ ಒಣಗಬೇಕು. ಯಾಕಂದರೆ ಇವು ಪ್ರೆಸ್ಸಿಂಗ್ ಆಗಿರೋದ್ರಿಂದ ಸ್ವಲ್ಪ 2 ದಿನ ಚೆನ್ನಾಗಿ ಒಣಗಬೇಕು. ನಾರ್ಮಲ್ ಸಂಡಿಗೆ ಆದರೂ ಕೂಡ 2 ದಿನ ಒಣಗಲೇಬೇಕು. ನೋಡಿರಿ, ಈ ಥರ ಒಣಗಿದ ಮೇಲೆ ಕಡ್ಡಿ ಥರ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಒಣಗಿದೆ, ಕಲರ್ಫುಲ್ಲಾಗಿ ಕೂಡ ಬಂದಿದೆ. ತುಂಬ ಈಸಿ ಅಲ್ವಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ಮೆಜರ್ಮೆಂಟಲ್ಲೇ ಮಾಡಿ ನೋಡಿ. ನಿಮಗಾಗಿ ಚೆನ್ನಾಗಿ ಬಂದಿತ್ತಪ್ಪ ಅಂದರೆ ನೀವು ಪದೇ ಮಾಡ್ಕೊಳ್ಳಿ. ಇಲ್ಲ ಏನಾದರೂ ಮಿಸ್ಟೇಕ್ ಆಯ್ತಂದ್ರೂ ಕೂಡ ಇನ್ನೊಂದು ಸರಿ ಏನು ಮಿಸ್ಟೇಕ್ ಆಯ್ತಂತ ಮತ್ತೆ ವಿಡಿಯೋ ನೋಡಿ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದೇ ಸರಿ ಬರೋದಿಲ್ವಲ್ವ? ಯಾವುದೇ ಅಡುಗೆ ಆಗಲಿ ಒಂದೇ ಟೈಮ್ ಬರಬೇಕಪ್ಪ ಅಂತೇನಿಲ್ಲ. ಅದರಲ್ಲೂ ಹಪ್ಪಳ ಸಂಡಿಗೆ ಮಾಡೋದು ಅಷ್ಟು ಈಸಿನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಿಮಗೆ ಗೊತ್ತಾಗಿಲ್ಲಪ್ಪ ಅಂದರೆ ಒಂದು 2-3 ಸರಿ ಟ್ರೈ ಮಾಡೋದ್ರಿಂದ ನಿಮಗೂ ಕೂಡ ಕಲ್ತಂಗೆ ಆಗುತ್ತೆ. ಎಲ್ಲ ಒಣಗಿದಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಡಿ. ನಾನಿಲ್ಲಿ 1-2ನ ಫ್ರೈ ಮಾಡಿ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಎಣ್ಣೆ ಮಾತ್ರ ಈ ಟೈಮಲ್ಲಿ ಚೆನ್ನಾಗಿ ಕಾಸ್ಕೋಬೇಕು. ಆ ನಾರ್ಮಲ್ ಸಂಡಿಗೆಗೂ ಈ ಸಂಡಿಗೆಗೆ ಇರೋ ಡಿಫ್ರೆನ್ಸ್ ಅಂದರೆ ಇದೆ. ಎಣ್ಣೆ ಮಾತ್ರ ಚೆನ್ನಾಗಿ ನೀಟಾಗಿ ಕಾದಿರಬೇಕು. ಕಾದಿದ್ರೆ ಮಾತ್ರ ಇದು ಸ್ವಲ್ಪ ಅರಳ್ಕೊಳೋದು. ನೀವು ಸುಮ್ಮನೆ ಜಸ್ಟ್ ಕಾಸಿದ್ರಪ್ಪ ಅಂತಂದರೆ ಬರೋದೇ ಇಲ್ಲ. ಹಂಗೆ ಕಡ್ಡಿ ಥರ ಹಂಗೆ ಉಳ್ಕೊಂಬಿಡುತ್ತೆ. ಒಂದು ಮೀಡಿಯಮ್ಮಾಗಂತೂ ನೀಟಾಗಿ ಬಿಟ್ಟು ಈ ಥರ ಸಂಡಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಸಂಡಿಗೆ ಎಲ್ಲೂ ಕೂಡ ಕಟ್ಟಿ ಅನ್ನೋದಾಗಲಿ ಗಟ್ಟಿ ಅನ್ನೋದಾಗಲಿ ಇರೋದಿಲ್ಲ. ನೋಡ್ರಿ, ಈ ಥರ ತೆಗ್ದುಬಿಡಿ. ನಿಮಗೊಂದು ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ. ನಿಮಗೆ ಡೌಟ್ ಇದ್ದರೂ ಕೂಡ ಎಷ್ಟು ಸೂಪರಾಗಿ ಬಂದಿತ್ತಪ್ಪ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆಮೇಲೆ ಪ್ರತಿ ಸರಿ ನಾನು ಸಂಡಿಗೆ ವೀಡಿಯೋಗಳು ಹಾಕ್ದಾಗೆಲ್ಲ ಹೇಳ್ತೀನಿ, ಸಂಡಿಗೆಗೆ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಫ್ರೈ ಆದಮೇಲೆ ಉಪ್ಪಿನಂಶ ಜಾಸ್ತಿ ಅನಿಸ್ಬಿಡುತ್ತೆ. ನೋಡ್ರಿ, ಪ್ರೆಸ್ ಮಾಡಿದ್ರು ಕೂಡ ಎಷ್ಟು ಪಟ್ಟಂತ ಮುರಿಯುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇವಾಗ ಸಮ್ಮರಲ್ಲಿ ಈ ಸಂಡಿಗೆಗಳೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ವಿಂಟರು ಮತ್ತು ಮಳೆಗಾಲ ಬಂತಂದರೆ ಸಾಯಂಕಾಲ ಅನ್ನಕ್ಕಾಗಲಿ ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಎಲ್ಲ ನಾವು ಡಬ್ಬಿಗಟ್ಲೆ ಮಾಡ್ಕೊತೀವಿ. ಪ್ರತಿ ಸರಿ ಸಮ್ಮರಲ್ಲೂ ಕೂಡ ನಾವು ತುಂಬಾ ಸಂಡಿಗೆನ ಮಾಡಿಟ್ಕೊತೀವಿ. ಬೇಸಿಗೆ ಬಂತಿತ್ತಪ್ಪ ಅಂತಂದರೆ ನಮ್ಮ ಕಡೆ ಸಂಡಿಗೆ ಮಾಡೋದೇ ಒಂದು ಹಬ್ಬ ಆಗಿಬಿಡುತ್ತೆ. ಒಂದು ಸರಿ ಸಂಡಿಗೆ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಈ ಥರ ಮಾಡಿಟ್ಕೊಂಡು ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ಬಿಡ್ತೀವಿ. ಒಣಗಿಸ್ಕೊಂಡು ಬೇಕಾದಾಗೆಲ್ಲ ಈ ರೀತಿ ಫ್ರೈ ಮಾಡಿಟ್ಕೊಂಡ್ಬಿಡ್ತೀವಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.